ಚಿಕ್ಕಮಗಳೂರು ನಗರದ ಜ್ಞಾನರಶ್ಮಿ ಶಾಲೆಯಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ನಡೆಯಿತು. ನನ್ನ ಹೆಸರನ್ನು ನನ್ನ ಮನದಲ್ಲಿ ಸ್ಮೃತಿಯಲ್ಲಿ ತಂದುಕೊಳ್ಳುತ್ತಾ ಪರಮಾತ್ಮನನ್ನು ಸಾಕ್ಷಿಯಾಗಿ ನೋಡುತ್ತಾ ಈ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಯಾವುದೇ ಪ್ರಕಾರದ ನಶೆಯಿಂದ ಸದಾ ದೂರ ಇರುತ್ತೇನೆ. ನಾನು ನನ್ನ ಜೀವನದಲ್ಲಿ ಶುದ್ಧತೆ, ಸಕಾರಾತ್ಮಕತೆ ಮತ್ತು ಆತ್ಮಗೌರವದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುತ್ತೇನೆ. ನಾನು ನನ್ನ ಪರಿವಾರ, ಮಿತ್ರರು ಮತ್ತು ಸಮಾಜವನ್ನು ನಶಾಮುಕ್ತ ಜೀವನಕ್ಕೆ ಪ್ರೇರೇಪಿಸುತ್ತೇನೆ. ನಾನು ನನ್ನ ತನು, ಮನ, ಸಮಯ ಹಾಗೂ ಶಕ್ತಿಗಳನ್ನು ಇದೀಗ ನಡೆಯುತ್ತಿದೆ. ನಿರಾಕಾರ ಶಿವಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ. ಹೌದಣ್ಣ, ಇದು ಸಂಪೂರ್ಣ ಸತ್ಯ. ಈಗ ಶೀಘ್ರವೇ ಈ ಕಲಿಯುಗಿ ಪ್ರಪಂಚ ಒಂದು ಸುಂದರ ಸುಖಮಯ ಪ್ರಪಂಚವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಅದಕ್ಕೆ ಸ್ವರ್ಗ ಅಥವಾ ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ. ಸ್ವತಃ ಪರಮಾತ್ಮ ಬ್ರಹ್ಮಕುಮಾರಿ ಜಿಲ್ಲಾ ಸಂಯೋಜಕರಾದ ಬಿಕೆ ಭಾಗ್ಯಕ್ಕ ಅವರು ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದ ಯುವ ಜನತೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುತ್ತಿದೆ. ನಶೆಯು ಜೀವನವನ್ನ ಕತ್ತಲೆಗೆ ತಳ್ಳುತ್ತದೆ. ಆದರೆ ನಶಮುಕ್ತ ಜೀವನವು ನಮ್ಮ ಆರೋಗ್ಯವನ್ನ ಕಾಪಾಡಿ ನಮ್ಮ ಸುಂದರ ಜೀವನಕ್ಕೆ ಬೆಳಕನ್ನು ನೀಡುತ್ತದೆ ಎಂದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮತ್ತು ಭಾರತ ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಇಡೀ ದೇಶ ಮತ್ತು ನೇಪಾಳದ ಎಲ್ಲ ಕಡೆಯೂ ಕೂಡ ನಶಾಮುಕ್ತ ಭಾರತದ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ನಶಾಮುಕ್ತ ಜೀವನದ ಕೊಡುಗೆಯನ್ನು ಕೊಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಜ್ಞಾನರಶ್ಮಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಿಗೆ ಈ ಒಂದು ವಿಷಯವನ್ನು ತಲುಪಿಸಿದರೆ ಅವರು ನಶಾಮುಕ್ತರಾಗಿ ತಮ್ಮ ಪರಿವಾರ, ಸುತ್ತಮುತ್ತಲಿನ ಜನಗಳಿಗೂ ಕೂಡ ಇದರ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಶಕ್ತಿ ವಿದ್ಯಾರ್ಥಿಗಳಲ್ಲಿದೆ. ಅದಕ್ಕೋಸ್ಕರ ಇದನ್ನು ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು. ಈಗ 20ನೇ ತಾರೀಕುವರೆಗೂ ನಿರಂತರವಾಗಿ ಎಲ್ಲ ಕಡೆಯೂ, ಕೇವಲ ನಮ್ಮ ಜಿಲ್ಲೆ ಅಲ್ಲ, ಇಡೀ ಭಾರತ ಮತ್ತು ನೇಪಾಳದ ಎಲ್ಲ ಕಡೆಯೂ 20ನೇ ತಾರೀಕುವರೆಗೂ ಕೂಡ 10 ಕೋಟಿ ಜನರಿಂದ ಈ ಒಂದು ನಶಾಮುಕ್ತ ಜೀವನದ ಪ್ರತಿಜ್ಞೆಯನ್ನು ಮಾಡಿಸಿ ನಶಾಮುಕ್ತ ಜೀವನವನ್ನು ರೂಪಿಸ್ಕೊಂಡು ತನ್ನ ಜೀವನವನ್ನು ಮೌಲ್ಯಾಧಾರಿತ ಜೀವನವನ್ನಾಗಿ ಮಾಡಿಕೊಳ್ಳಿಕ್ಕೆ ಇದು ನಿರಂತರವಾಗಿ ರಾಜಯೋಗದ ಅಭ್ಯಾಸವನ್ನು ಹೇಗೆ ಮಾಡೋದು, ನಶೆಯಿಂದ ಮುಕ್ತ ಆಗೋ ಯುಕ್ತಿ ಮತ್ತು ಶಕ್ತಿ ಯಾವುದರಿಂದ ಬರುತ್ತೆ ಅನ್ನೋದನ್ನು ವಿಧಿಯನ್ನು ಅವರಿಗೆ ತಿಳಿಸ್ಕೊಡ್ಲಾಗುತ್ತೆ. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಾದ ತಿಮ್ಮರಾಜು ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಮಾದಕ ವಸ್ತುಗಳತ್ತ ಆಕರ್ಷಣೆ ಹೆಚ್ಚಾಗುತ್ತಿದೆ. ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಮಾದಕ ವಸ್ತುಗಳಿಂದ ದೂರವಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಆದರೆ ಏನು ನೋಡಬೇಕು, ಎಷ್ಟು ನೋಡಬೇಕು, ನಿನ್ಗೆ ಯಾವುದು ಉಪಯುಕ್ತ ಅನ್ನೋದನ್ನು ತಿಳ್ಕೋಬೇಕು. ಮೊಬೈಲ್ ನೋಡಬೇಡಿ ಅಂತ ನಾನು ಹೇಳಲ್ಲ. ಯಾವುದನ್ನು ನೋಡ್ಬೇಕು ಅನ್ನೋದೊಂದು ಒಂದು ಶಿಸ್ತಿರ್ಬೇಕು, ಎಷ್ಟೊತ್ತು ನೋಡಬೇಕು ಅನ್ನೋದೊಂದು ಜವಾಬ್ದಾರಿ ಇರಬೇಕು. ಮತ್ತು ನಿನಗೆ ಅಗತ್ಯ ಏನಿದೆ ಅಂತ, ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ಯಾವುದೋ ನಿನಗೆ ಪಾಠ ಅರ್ಥ ಆಗಿಲ್ಲ ಅಥವಾ ಯಾವುದೋ ಹೊಸದೇನೋ ನೋಡ್ಬೇಕು, ನೀನು ಅಡಿಷನಲ್ ಇನ್ಫಾರ್ಮೇಶನ್ ಬೇಕು, ಆ ಉದ್ದೇಶಕ್ಕೆ ನೋಡ್ಬೋದು. ಇಂಟರ್ನೆಟ್ನ ನೀವು ಬಳಕೆ ಮಾಡಿ ನೋಡ್ಬೋದು, ಅದಕ್ಕೆ ಅವಕಾಶ ಇದೆ. ಆದರೆ ನೀವು ನೋಡೋದು ಏನು ನೋಡ್ತೀರಾ ಗೊತ್ತಾ? ಬರೀ ರೀಲ್ಸ್ ನೋಡ್ತೀರಾ, ಹೌದಲ್ವಾ? ಬರೀ ರೀಲ್ಸ್ ಹೋಗ್ತಾ ಇರ್ತದೆ, ಅದು ನಿಮ್ಮ ಟೈಮನ್ನ ಕಿಲ್ ಮಾಡುತ್ತೆ. ರೀಲ್ಸ್ ಹೆಂಗ್ ಬರ್ತವೆ ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ನೀನ್ ಏನನ್ನ ಮೊದಲು ನೋಡ್ತೀಯಾ ಅದೇ ತರದ ಬಂದು ಕೆಳಗಡೆ ಕುತ್ಕೊಂಡ್ಬಿಡ್ತಾವೆ ನಿನ್ಗೆ. ಅಂದ್ರೆ ನೀನ್ ಬಿಟ್ಟು ಹೋಗಿಲ್ಲ ಆಚೆ.
ನೀನ್ ಅಲ್ಲೇ ಸುತ್ತುಡಿಬೇಕು. 10 ನಿಮಿಷ ಅಂತ ನಿಮ್ ಪೇರೆಂಟ್ಸ್ ಹತ್ರ ಮೊಬೈಲ್ ನೀವು ತೆಗೆದುಕೊಂಡ್ರಿ ಅಂದ್ರೆ ಖಂಡಿತ 1 ಗಂಟೆ ಕ್ಲಾಸ್ ಆದ್ರೂ ನಿಮ್ಗೆ ಗೊತ್ತೇ ಆಗಲ್ಲ. 10 ನಿಮಿಷ ಇಷ್ಟೊತ್ತು 1 ಗಂಟೆ ಆಗ್ಬಿಡ್ತಾ ಅನ್ಸುತ್ತೆ. ಸೊ ಅದರಿಂದ ಮುಕ್ತರಾಗ್ಬೇಕು ನೀವು ಮೊದಲು. ಮಕ್ಳಿಗೆ ಇವತ್ತು ಜ್ಞಾನರಶ್ಮಿ ಶಾಲೆಯ ಕಾರ್ಯದರ್ಶಿಗಳಾದ ನಂದಕುಮಾರ್ ಅವರು ಮಾತನಾಡಿ, ಮಾದಕ ವಸ್ತುಗಳ ವ್ಯಸನ ವ್ಯಕ್ತಿಯ ಆರೋಗ್ಯ, ಶಿಕ್ಷಣ, ಕುಟುಂಬ ಹಾಗೂ ಸಮಾಜದ ಮೇಲೆ ಗಂಭೀರ ದುಷ್ಪರಿಣಾಮ ಬೀರುತ್ತದೆ. ಸ್ನೇಹಿತರ ಒತ್ತಡ ಅಥವಾ ಕುತೂಹಲದಿಂದ ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಸೇವಿಸಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಫ್ಯೂಚರ್ 3 ಪಾಯಿಂಟ್ ಅನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಬದಲಾವಣೆನ ತರಬಹುದು. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದರೆ, ಬಟ್ ನಾನು ಆಸ್ ಎ ಟೀಚರ್ ಆಗಿ ನಶೆ ಮುಕ್ತ ಭಾರತ ಅಂತ ಹೇಳಿದ್ರೆ ನಶೆ ಬಗ್ಗೆ ನಾನು ಏನು ಹೇಳಲ್ಲ. ಒಳ್ಳೆ ನಶೆ ಇದ್ರೆ ಒಳ್ಳೇದಾಗುತ್ತೆ, ಕೆಟ್ಟ ನಶೆ ಇದ್ರೆ ಜೀವನದ ದಿಕ್ಕನ್ನ ತಪ್ಪಿಸುತ್ತೆ. ದಿಶೆ ಅಂದ್ರೆ ದಿಕ್ಕು. ನಾವು ಒಳ್ಳೆ ದಿಕ್ಕಿಗೆ ಬರ್ಬೇಕು ಅಂದ್ರೆ ಒಳ್ಳೆ ಏನ್ ಇಟ್ಕೊಬೇಕು, ಏಮು, ಥೀಮು, ವಿಷನ್ನು, ಫಿಷನ್ನು ಈ ತರ ಇಟ್ಕೊಬೇಕು. ಅದನ್ನ ಇಟ್ಕೊಂಡಾಗ ನಾವು ಎಲ್ಲದನ್ನು ಒಳ್ಳೇದಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಕಾರ್ಯಕ್ರಮದಿಂದ ನನಗೆ ಕೊನೆಯಲ್ಲಿ ಯಾರು 2 ಸ್ಟೂಡೆಂಟ್ಸ್ ಬಂದು ಮಾತಾಡ್ಬೇಕು, ಏನು ನೀವು ಕಲ್ತ್ರಿ ಅಂತ. ವಿತಿನ್ 2 minutes ಏನೋ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಅಂಡ್ ದೆನ್ ಹೂ ಆರ್ ಗೋಯಿಂಗ್ ಟು ಟಾಕ್ ಪ್ಲೀಸ್? ಯಾರು ಮಾತಾಡ್ತೀರಾ? ಬ್ರೈಟ್ ಫ್ಯೂಚರ್ ಶಾಲೆಯ ಕಾರ್ಯದರ್ಶಿ ಶ್ರೀನಿವಾಸ್, ಜ್ಞಾನರಶ್ಮಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಾಲಕ್ಷಮ್ಮ, ಆಡಳಿತ ಅಧಿಕಾರಿ ಲಿಖಿನ್, ಸಚಿನ್, ಗಂಗಾಧರ್, ಶ್ರುತಿ, ಲೀಲಾ, ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.